ಎಚ್. ಗ್ರೀನ್ ಅವರ ಪ್ರಕಾರ ರಾಜ್ಯ ಜಾರಿಗೆ ತರುವ ಹಕ್ಕು ಮತ್ತು ಕರ್ತವ್ಯಗಳೇ ಕಾನೂನು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಉದಯವಾಣಿ ಪೇಪರ್ ಬೆಂಗಳೂರು ವಿಜಯನಗರದಲ್ಲಿ ನಡೆದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಹುತಾತ್ಮ ಯೋಧರ ಸ್ಮರಣೆ. ₹4 ಕೋಟಿ ವೆಚ್ಚದಲ್ಲಿ ಸೈನಿಕ ಪಾರ್ಕ್ ನಿರ್ಮಾಣ. ಪ್ರಿಯಕೃಷ್ಣ. ಬೆಂಗಳೂರು: ರಾಜರ ಭಾಗ್ಯವಿದು ದಶಾವತಾರ ಸುತ್ತಿ ಧ್ವನಿ ಸುರುಳಿ ಬಿಡುಗಡೆ. ಬೆಂಗಳೂರು: ದಂಡ ಕಟ್ಟಲು ನಿರಾಕರಣೆ, ಬಾಣಸವಾಡಿ ಠಾಣೆಯಲ್ಲಿ ಕೇಸ್. ಬೆಂಗಳೂರು: ರಾಜೀವ್ ಗಾಂಧಿ ವಿವಿ ನಿಮ್ಹಾನ್ಸ್ ಸಹಯೋಗ ಎಐ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ವಿಧಾನ ಪತ್ತೆ ದೇಶದಲ್ಲೇ ಮಾದರಿ. ಬೆಂಗಳೂರು: ಖರ್ಚು ದಡ್ಡ ಪರಿಣಾಮ ಇಲ್ಲದ ಹೋಮಿಯೋಪತಿ ಚಿಕಿತ್ಸೆ ಬೆಳಕಿನ ವೇಳೆ ಸಮಗ್ರ ಸಾಹಿತ್ಯ ಸಂಪುಟ ಲೋಕಾರ್ಪಣೆ. ಪರಿಸರ ಮಂಜು ಅವರ ರೋಪಾಕ್ಷ ಮಂಜಣ್ಣ ನಾಯಕ. ಬೆಂಗಳೂರು: ಮುಂದೆ ಗಂಭೀರ ಪರಿಗಣಿಸಿ ಬಿಜೆಪಿ ಸಂಪೂರ್ಣ ಬೆಂಬಲ. ಬೆಂಗಳೂರು: ಆಕ್ರಮಣಗಳ ತನಿಖೆಗೆ ಉಪಸಮಿತಿ ರಚಿಸಿದ ಕೆಪಿಎಸ್ಸಿ, ಪ್ರತಿ ಹಂತದ ದಾಖಲೆಗಳ ಸಮಗ್ರ ಪರಿಶೀಲನೆ. 2-3 ತಿಂಗಳಲ್ಲಿ ಹಿರಿಯೂರು ಕ್ಷೇತ್ರಕ್ಕೆ ಉಪ ಚುನಾವಣೆ ಸಿದ್ದರಾಮಯ್ಯ. ಶಿವಮೊಗ್ಗ: ಪಕ್ಷದ ಮನೆಯಲ್ಲಿ ಗಂಡು ಹುಟ್ಟಿದ್ದಕ್ಕೆ ಕಾಂಗ್ರೆಸ್ ಸಂಭ್ರಮ. ವಾಣಿಜ್ಯ ಹಡಗುಗಳಲ್ಲಿ ಕೆಲಸಕ್ಕೆ ಸೇರುವ ಮುನ್ನ ಎಚ್ಚರಿಕೆ ಕೇಂದ್ರ. ಚೀನಾ ನೋಲ್ ಚಂಡಮಾರುತ ಅಬ್ಬರಕ್ಕೆ 10 ಮಂದಿ ಸಾವು. ದೇಶಾದ್ಯಂತ ನಿನ್ನೆ ಕಾರ್ಗಿಲ್ ವಿಜಯ ದಿವಸ ಆಚರಣೆ. ಚುನಾವಣೆಗೆ ಸ್ಪರ್ಧಿಸಲು ವಯಸ್ಸು 21 ಇಳಿಸಲು ತೆಲಂಗಾಣ ಸಿಎಂ ಆಗ್ರಹ. ಲಿಫ್ಟರ್ ಚಾನುಗೆ ಹ್ಯಾಟ್ರಿಕ್ ಚಿನ್ನ. ಮುಷ್ಕಾಂತ್ಗೆ ಬೆಳ್ಳಿ, ಚಿನ್ನ ಖುಷಿ. ರಾವಣ್ಣ ಪಾತ್ರಕ್ಕಾಗಿ ಸೆಟ್ಟಲ್ಲಿ ಶಿವನ ಹಾಡು ಕೇಳುತ್ತಿದ್ದೆ. ರಾಜ್ಯ ಎಂಬ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಗಾರ್ನರ್ ಅವರು ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಅಂತ್ಯವಾಗುತ್ತದೆ ಎಂದಿದ್ದಾರೆ. ಗ್ಯಾರಿಸ್ ಅವರ ಪ್ರಕಾರ, ರಾಜ್ಯದ ತಳಹದಿ, ಪ್ರಗತಿ, ಧ್ಯೇಯೋದ್ದೇಶ ಮತ್ತು ಅದರ ಎಲ್ಲಾ ರಾಜಕೀಯ ಸಮಸ್ಯೆಗಳ ಅಧ್ಯಯನವೇ ರಾಜ್ಯಶಾಸ್ತ್ರ. ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ. ಮಾನವನು ಸ್ವಭಾವತಃ ಸಮಾಜಜೀವಿ, ಸಂಘಜೀವಿ. ಸಮಾಜವನ್ನು ಬಿಟ್ಟು ಬದುಕಲು ಇಚ್ಛಿಸುವವರು ದೇವರಾಗಿರಬೇಕು, ಇಲ್ಲವೇ ಮೂಗವಾಗಿರಬೇಕು. ಮಾನವ ಈ ವರ್ತನೆಗಳನ್ನು ನಿಯಂತ್ರಿಸಿ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು
ಒಂದು ಸಂಘಟಿತವಾದ ಸಮಾಜದ ಅವಶ್ಯಕತೆ ಉಂಟಾಯಿತು. ಆ ಸಂಘಟಿತ ಸಮಾಜವೇ ರಾಜ್ಯ. ರಾಜ್ಯವು ಸರ್ಕಾರವೆಂಬ ಸಾಧನದ ಮೂಲಕ ಸಮಾಜವನ್ನು ನಿಯಂತ್ರಿಸುತ್ತದೆ. ರಾಜ್ಯಶಾಸ್ತ್ರವು ವಿಜ್ಞಾನವೇ? ಅರಿಸ್ಟಾಟಲ್, ಬೌಂಡಿನ್, ಹಾಬ್ಸ್, ಮೆಕಾಲೆ, ಮಾಂಟೆಸ್ಕ್ಯೂ, ಲೂಯೀಸ್ ಬಟಸ್ಲಿ ಇನ್ನು ಮುಂತಾದವುಗಳು ರಾಜ್ಯವು ಒಂದು ವಿಜ್ಞಾನ ಎಂದು ಕರೆದಿದ್ದಾರೆ. ಇತರೆ ರಾಜಕೀಯ ಚಿಂತಕರಾದ ಜೆ. ಎಸ್. ಮಿಲ್, ಬಕ್ಲೆ, ಆಗಸ್ಟ್ ಕಂಪ್ಟೆ, ಮೆಹಿಟಿಲಾನ್, ಜೇಮ್ಸ್ ಬ್ರೈಡ್ ಇನ್ನು ಮುಂತಾದವರು ರಾಜ್ಯಶಾಸ್ತ್ರವನ್ನು ವಿಜ್ಞಾನ ಎಂದು ಕರೆಯಲು ನಿರಾಕರಿಸಿದ್ದಾರೆ. ವಿಜ್ಞಾನದ ವಿಧಗಳು: ಅವಲೋಕನ, ಮಾಹಿತಿ ಸಂಗ್ರಹಣೆ, ಮಾಹಿತಿ ವಿಂಗಡಣೆ, ಪ್ರಾಯೋಗಿಕತೆ. 1948ರಲ್ಲಿ ನಡೆದ ಪ್ಯಾರಿಸ್ನ ಯುನೆಸ್ಕೋ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ 10 ವಿಷಯಗಳ ಬಗ್ಗೆ ಹೀಗೆ ವರ್ಗೀಕರಿಸಿದ್ದಾರೆ: ರಾಜಕೀಯ ಸಿದ್ಧಾಂತ, ರಾಜಕೀಯ ಪಕ್ಷಗಳು, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಸಂಬಂಧಗಳು. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ: ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತದೆ. ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆ, ರಾಜ್ಯ ಸಿದ್ಧಾಂತಗಳ ಬಗ್ಗೆ ತಿಳುವಳಿಕೆ, ತುಲನಾತ್ಮಕ ರಾಜಕೀಯ ಬಗ್ಗೆ ಅರಿವು, ರಾಜಕೀಯ ನಾಯಕರಿಗೆ ತರಬೇತಿ, ಅಧಿಕಾರದ ದುರುಪಯೋಗವನ್ನು ನಿಯಂತ್ರಿಸುತ್ತದೆ, ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುತ್ತದೆ, ಸಂವಿಧಾನದ ಬಗ್ಗೆ ಅರಿವು, ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು, ಅಂತರರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವು, ಆಡಳಿತ ಸೇವಾ ವರ್ಗಕ್ಕೆ ಮಾರ್ಗದರ್ಶಿ, ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ. ರಾಜಕೀಯ ಸಿದ್ಧಾಂತ: ರಾಜ್ಯಶಾಸ್ತ್ರದ ಅಧ್ಯಯನವು ರಾಜಕೀಯ ಸಿದ್ಧಾಂತದಿಂದಲೇ ಪ್ರಾರಂಭಗೊಳ್ಳುತ್ತದೆ. ಇಲ್ಲಿ ರಾಜ್ಯದ ಉಗಮ ಮತ್ತು ವಿಕಾಸ, ಗುರಿ ಮತ್ತು ಕಾರ್ಯಗಳು, ಮುಖ್ಯವಾಗಿ ರಾಜಕೀಯ ತತ್ವಜ್ಞಾನಿಗಳ ವಿಚಾರಣೆಗಳು, ತತ್ವಗಳು ಮತ್ತು ಸಿದ್ಧಾಂತಗಳನ್ನು ಅಭ್ಯಸಿಸಲಾಗುತ್ತದೆ. ಸಿದ್ಧಾಂತಗಳೆಂದರೆ ಪ್ರಜಾಪ್ರಭುತ್ವ, ಸಮಾಜವಾದ, ಸಮತಾವಾದ, ವ್ಯಕ್ತಿವಾದ, ಉದಾರವಾದ, ಯೋಜಿತವಾದ, ಆದರ್ಶವಾದ ಇವುಗಳ ಇತಿಹಾಸ, ಉಗಮಕ್ಕೆ ಕಾರಣಗಳು. ರಾಜಕೀಯ ಸಂಸ್ಥೆಗಳು: ಇಲ್ಲಿ ರಾಜ್ಯಕ್ಕೆ ಬೇಕಾಗುವ ಸಂವಿಧಾನಗಳು, ಸರ್ಕಾರಗಳು ಮತ್ತು ಅವುಗಳ ವಿಧಗಳು, ಸರ್ಕಾರದ ಅಂಗರಚನೆ, ಅವುಗಳ ಕಾರ್ಯಗಳು, ಸ್ಥಳೀಯ ಸರ್ಕಾರಗಳು, ಸರ್ಕಾರ ಮತ್ತು ಸಂವಿಧಾನದ ಹೋಲಿಕಾ ವಿಧಗಳು, ಸರ್ಕಾರದ ರಚನಾ ಕ್ರಮದ ಲೋಪದೋಷಗಳು ಇವುಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ರಾಷ್ಟ್ರೀಯ ಪಕ್ಷಗಳು: ಇಲ್ಲಿ ರಾಜಕೀಯ ಪಕ್ಷಗಳು, ಅವುಗಳ ರಚನೆ, ಸಂಘಟನೆ ಹಾಗೂ ಕಾರ್ಯಗಳು, ರಾಜಕೀಯ ಚರ್ಚೆಗಳು, ವೇದಿಕೆ, ಭಾಷಣ, ಸಾರ್ವಜನಿಕ ಅಭಿಪ್ರಾಯ, ಒತ್ತಡ, ಗುಂಪುಗಳು ಇವು ರಾಜಕೀಯದ ಮೇಲೆ ಬೀರುವ ಪ್ರಭಾವ, ಚುನಾವಣೆಗಳು, ಮತದಾರರ ವರ್ಗ, ಸಾರ್ವಜನಿಕ ಆಡಳಿತದಲ್ಲಿ ಪ್ರಜೆಗಳ ಪಾಲ್ಗೊಳ್ಳುವಿಕೆ ಇವೆಲ್ಲವುಗಳ ಬಗ್ಗೆ ಅಭ್ಯಸಿಸಲಾಗುತ್ತದೆ. ಅಂತರರಾಷ್ಟ್ರೀಯ ಸಂಬಂಧಗಳು: ಇಲ್ಲಿ ಅಂತರರಾಷ್ಟ್ರೀಯ ರಾಜಕೀಯ, ರಾಜ್ಯಗಳ ನಡುವಿನ ಸಂಬಂಧ, ಅಂತರರಾಷ್ಟ್ರೀಯ ಕಾನೂನು, ವಿಶ್ವಶಾಂತಿಯ ಸ್ಥಾಪನೆಯಾದ ಅಂತರರಾಷ್ಟ್ರೀಯ ಸಂಘ, ಸಂಸ್ಥೆಗಳ ವಿಶ್ವಸಂಸ್ಥೆ, ಕಾಮನ್ವೆಲ್ತ್ ಇವುಗಳ ಸಂಘಟನೆ, ಉದ್ದೇಶ, ಧ್ಯೇಯಗಳು, ಸಾಧನೆ, ವೈಫಲ್ಯಗಳ ಬಗ್ಗೆ ಅಭ್ಯಸಿಸಲಾಗುತ್ತದೆ. ಅಲ್ಲದೆ ಯುದ್ಧ, ಶಾಂತಿ, ಅಂತರರಾಷ್ಟ್ರೀಯ ಒಪ್ಪಂದಗಳು, ರಾಯಭಾರತ್ವ, ಅಂತರರಾಷ್ಟ್ರೀಯ ನ್ಯಾಯಾಲಯ ಮೊದಲಾದವುಗಳು ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಬರುತ್ತವೆ. ಅರ್ಥ: ರಾಜ್ಯ ಎಂಬ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಪಾಲಿಸ್ ಎಂದರೆ ನಗರ ರಾಜ್ಯ ಎಂದರ್ಥ. ರಾಜ್ಯ ಎಂದರೆ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ. ರಾಜ್ಯ ಎಂಬ ಪದವು ರೋಮನ್ನರು ಸಿವಿಟಸ್ ಎಂದು ಕರೆಯುತ್ತಿದ್ದರು. ಗ್ರೀಕ್ ನಗರ ರಾಜ್ಯ ಎಂದು ಕರೆಯುತ್ತಿದ್ದರು. ಆಧುನಿಕ ಕಾಲದಲ್ಲಿ ರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಇಟಲಿಯ ನಿಕೋಲೊ ಮೆಕ್ಕಾವಲ್ಲಿ ಅವರು ಬಳಸಿದ್ದಾರೆ. ಇವರು 1713ರಲ್ಲಿ ದಿ ಪ್ರಿನ್ಸ್ ಗ್ರಂಥದಲ್ಲಿ ಬಳಸಿದ್ದಾರೆ. ಬಟಸ್ಲಿ ಅವರ ಪ್ರಕಾರ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತವಾದ ಜನತೆಯೇ ರಾಜ್ಯ. ರಾಜ್ಯದಲ್ಲಿ ಹಲವಾರು ಸಂಸ್ಥೆಗಳು ಇದ್ದು ಆ ಸಂಸ್ಥೆಗಳಲ್ಲಿ ರಾಜ್ಯವು ಸರ್ವಶ್ರೇಷ್ಠವಾದುದಾಗಿದೆ. ರಕ್ಷಣೆ, ನ್ಯಾಯ, ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು
ಹಕ್ಕು ಮತ್ತು ಸ್ವಾತಂತ್ರ್ಯದ ರಕ್ಷಣೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು, ಸಾಮಾನ್ಯ ಸಾಮಾಜಿಕ ಭದ್ರತೆ, ಕಲ್ಯಾಣ. ರಾಜ್ಯದ ಮೂಲಾಂಶಗಳು: ಜನಸಂಖ್ಯೆ, ನಿರ್ದಿಷ್ಟ ಭೂಪ್ರದೇಶ, ಸರ್ಕಾರ, ಪರಮಾಧಿಕಾರ. ಜನಸಂಖ್ಯೆಯು ರಾಜ್ಯದ ಪ್ರಮುಖ ಅಂಗಗಳಲ್ಲಿ ಒಂದು. ಪ್ಲೇಟೋ ಅವರ ಪ್ರಕಾರ ಒಂದು ರಾಜ್ಯದ ಜನಸಂಖ್ಯೆಯು 5,000–40,000 ಇರಬೇಕೆಂದು ಹೇಳಿದ್ದಾರೆ. ರುಸೋ ಅವರು 10,000 ಜನಸಂಖ್ಯೆ ಇರಬೇಕೆಂದು ಹೇಳಿದ್ದಾರೆ. ಅರಿಸ್ಟಾಟಲ್ ಅವರು ಸಮತೋಲಿತ ಜನಸಂಖ್ಯೆಯನ್ನು ತಿಳಿಸಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವೆಂದರೆ ಚೀನಾವು 1.45 ಕೋಟಿ, ಭಾರತ 1.25 ಕೋಟಿ. ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶವೆಂದರೆ ವ್ಯಾಟಿಕನ್. ಭೂಪ್ರದೇಶದಲ್ಲಿ ನಿರ್ದಿಷ್ಟ ಭೂಪ್ರದೇಶ ಭೂಮಿ, ಜಲ, ಸಕಲ ಪರಿಸರವನ್ನು ಹೊಂದಿರುತ್ತದೆ. ಹೆಚ್ಚು ಭೂಪ್ರದೇಶವೆಂದರೆ ರಷ್ಯಾ, ಕೆನಡಾ. ಕಡಿಮೆ ಹೊಂದಿರುವ ಭೂಪ್ರದೇಶವೆಂದರೆ ಲ್ಯಾಟಿನ್ ನಗರ ಮೊನಾಕೊ. ಸರ್ಕಾರವು ರಾಜ್ಯದ ಮೂರನೇ ಅಂಗ. ರಾಜ್ಯದ ಸಾಧನ ಮಾನವ ನಿರ್ಮಿತ ಸಂಸ್ಥೆ. ಸರ್ಕಾರಕ್ಕೆ ಉದಾಹರಣೆಗಳು: ಪ್ರಜಾಪ್ರಭುತ್ವ ಸರ್ಕಾರ, ನಿರಂಕುಶತ್ವ ಸರ್ಕಾರ. ಶಾಸಕಾಂಗ ಶಾಸನ ರಚಿಸುವ ಅಂಗ. ಕಾರ್ಯಾಂಗ ಕಾನೂನು ಜಾರಿಗೊಳಿಸುವ ಅಂಗ. ನ್ಯಾಯಾಂಗ ಕಾನೂನನ್ನು ಅರ್ಥೈಸುವ ಅಂಗ. ಪರಮಾಧಿಕಾರವು ರಾಜ್ಯದ ಪ್ರಮುಖ ಅಂಗ. ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ. ಪರಮಾಧಿಕಾರದಲ್ಲಿ ಎರಡು ಸ್ವರೂಪ: ಆಂತರಿಕ ಪರಮಾಧಿಕಾರ, ಬಾಹ್ಯ ಪರಮಾಧಿಕಾರ. ಸಮಾಜ ಮತ್ತು ರಾಜ್ಯ ನಡುವಿನ ವ್ಯತ್ಯಾಸ: ಸಮಾಜವು ರಾಜ್ಯಕ್ಕಿಂತ ಪೂರ್ವವಾದದ್ದು. ರಾಜ್ಯವು ಸಮಾಜದ ನಂತರ ಅಸ್ತಿತ್ವಕ್ಕೆ ಬಂದಿದ್ದು. ಸಮಾಜವು ರಾಜ್ಯಕ್ಕಿಂತ ವಿಶಾಲವಾದುದು. ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅಗತ್ಯವಿಲ್ಲ. ಸಮಾಜಕ್ಕೆ ಪರಮಾಧಿಕಾರ ಇಲ್ಲ. ಸಮಾಜ ಸಂಘಟಿತ ಮತ್ತು ಅಸಂಘಟಿತ ಸಂಸ್ಥೆಗಳನ್ನು ಒಳಗೊಂಡಿದೆ. ರಾಜ್ಯ ಸಂಘಟಿತ ಸಂಸ್ಥೆ. ರಾಜ್ಯಕ್ಕೆ ಪರಮಾಧಿಕಾರವಿದೆ. ರಾಜ್ಯ ಎಂದರೆ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ. ಪ್ರಜೆಗಳು ತಮ್ಮ ನಿರ್ದಿಷ್ಟ ಹಿತಾಸಕ್ತಿಗಾಗಿ ಸಾಧಿಸಿಕೊಂಡಿರುವ ಸಂಸ್ಥೆಯೇ ಸಂಘ-ಸಂಸ್ಥೆ. ಲಯನ್ಸ್ ಕ್ಲಬ್. ರಾಜ್ಯವನ್ನು ಸರ್ವೋಚ್ಚ ಸಂಘವೆಂದು ಕರೆಯಲಾಗುತ್ತದೆ ಮತ್ತು ಸಂಘಗಳ ಸಂಘ ಎಂದು ಕರೆಯಲಾಗುತ್ತದೆ. ರಾಜ್ಯ ಸಾರ್ವಭೌಮ ಸಂಘಟನೆ. ರಾಜ್ಯ ಸದಸ್ಯತ್ವ ಕಡ್ಡಾಯ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅನಿವಾರ್ಯ. ರಾಜ್ಯ ಸದಸ್ಯತ್ವ ಸೀಮಿತವಾಗಿದೆ. ರಾಜ್ಯವು ಶಾಶ್ವತವಾಗಿದೆ. ರಾಜ್ಯ ಉದ್ದೇಶ ವಿಶಾಲವಾದುದು. ಸಂಘ-ಸಂಸ್ಥೆ. ಸಂಘ-ಸಂಸ್ಥೆಗೆ ಪರಮಾಧಿಕಾರವಿಲ್ಲ. ಸಂಘ-ಸಂಸ್ಥೆ ಸದಸ್ಯತ್ವ ಐಚ್ಛಿಕ. ಸಂಘ-ಸಂಸ್ಥೆಗೆ ನಿರ್ದಿಷ್ಟ ಭೂಪ್ರದೇಶ ಅಗತ್ಯವಿಲ್ಲ. ಸಂಘ-ಸಂಸ್ಥೆಯು ಶಾಶ್ವತವಲ್ಲ. ಸಂಘ-ಸಂಸ್ಥೆಯ ಉದ್ದೇಶ ಸೀಮಿತವಾದದ್ದು. ಸಂಘ-ಸಂಸ್ಥೆಯು ಅನಿವಾರ್ಯವಾದದ್ದು. ರಾಜ್ಯ ಮತ್ತು ರಾಷ್ಟ್ರ. ರಾಜ್ಯ ಎಂದರೆ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ. ರಾಷ್ಟ್ರ ಎಂಬ ಪದವು ಲ್ಯಾಟಿನ್ ಭಾಷೆಯ ನೇಷಿಯೋ, ಹೀಗೆಂದರೆ ಹುಟ್ಟು, ಜನನ ಅಥವಾ ಜನಾಂಗ ಎಂದರ್ಥ. ರಾಷ್ಟ್ರ ಎಂದರೆ ಒಂದೇ ಬುಡಕಟ್ಟು, ರಕ್ತ ಸಂಬಂಧ, ಒಂದೇ ವಂಶಕ್ಕೆ ಸೇರಿದ ಸಮೂಹ ಎಂಬ ಅರ್ಥ ಕೊಡುತ್ತದೆ. ರಾಜ್ಯ ಒಂದು ರಾಜಕೀಯ ಸಂಘಟನೆ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶವಿದೆ. ರಾಜ್ಯ ಪರಮಾಧಿಕಾರ ಹೊಂದಿರುವ ಸಾರ್ವಭೌಮ ಅಂಗ. ರಾಜ್ಯ ಭೌತಿಕವಾಗಿದ್ದು, ರಾಜ್ಯ ಸೀಮಿತವಾಗಿದ್ದು. ರಾಷ್ಟ್ರ ಎಂಬುದು ಭಾವನಾತ್ಮಕ ಪರಿಕಲ್ಪನೆ. ರಾಷ್ಟ್ರಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅನಿವಾರ್ಯವಿಲ್ಲ. ರಾಷ್ಟ್ರಕ್ಕೆ ಸಾರ್ವಭೌಮ ಅಧಿಕಾರವಿಲ್ಲ. ರಾಷ್ಟ್ರ ವಿಶಾಲವಾದುದು. ರಾಷ್ಟ್ರ ಭಾವನಾತ್ಮಕವಾದುದು. ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರದ ಪಿತಾಮಹ. ಅರಿಸ್ಟಾಟಲ್ ಅವರು ಬರೆದ ಕೃತಿ ಪಾಲಿಟಿಕ್ಸ್. ರಾಜ್ಯಶಾಸ್ತ್ರ ಎಂದರೆ ಮಾನವ ರಾಜಕೀಯ ಸಂಸ್ಥೆಯನ್ನು ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವುದೇ. ರಾಜ್ಯಶಾಸ್ತ್ರದ ವ್ಯಾಖ್ಯಾನ. ಪಾಲ್ ಜೆನೆಟ್. ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವುದೇ ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವ ಅಧ್ಯಯನದ ವಿಭಾಗಗಳು ಯಾವ್ಯಾವು? ರಾಜಕೀಯ ಸಿದ್ಧಾಂತ, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು.
ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬರುವ ವಿಷಯಗಳು ವಸ್ತುಗಳು ಯಾವುವು? ರಾಜ್ಯ ಮತ್ತು ಸರ್ಕಾರ. ಮಾನವ ಸಮಾಜ ಜೀವಿ ಹೇಗೆ? ಅರಿಸ್ಟಾಟಲ್ ಅವರ ಪ್ರಕಾರ ಸ್ವಭಾವತಃ ಸಮಾಜ ಜೀವಿ, ಸಂಘಜೀವಿ. ಸಮಾಜವನ್ನು ಬಿಟ್ಟು ಬದುಕಲಾರ. ಅಂದರೆ ಮಾನವ ತನ್ನ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ತನ್ನ ಜೀವನವನ್ನು ಸುಖ, ಶಾಂತಿ, ನೆಮ್ಮದಿಯಿಂದ ಕಳೆಯಲು ಈ ಸಮಾಜ ಅತ್ಯಗತ್ಯ. ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೆ ಅಭ್ಯಾಸದ ಮಿತಿ, ಮೇರೆ, ಎಲ್ಲೆ ಅಥವಾ ಗಡಿ ಎಂದರ್ಥ. ಯಾವ ಪುರಾತನ ಭಾರತೀಯ ಕೃತಿಗಳಲ್ಲಿ ರಾಜ್ಯಾಡಳಿತದ ಬಗ್ಗೆ ಉಲ್ಲೇಖಗಳಿವೆ? ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಮತ್ತು ಕಮಾಂಡಲ ನೀತಿಸಾರದಲ್ಲಿ ರಾಜ್ಯ ಆಡಳಿತದ ಬಗ್ಗೆ ಉಲ್ಲೇಖವಿದೆ. ಋಗ್ವೇದ, ಯಜುರ್ವೇದ, ಶುಕ್ರ ನೀತಿಸಾರ, ಮನುಸ್ಮೃತಿ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಭಾರತೀಯ ಗ್ರೀಕ್ಗಿಂತ ಮೊದಲೇ ರಾಜ್ಯಶಾಸ್ತ್ರದ ಬಗೆಗೆ ಅಪಾರವಾದ ಜ್ಞಾನವನ್ನು ಹೊಂದಿದ್ದರೆ ತಿಳಿಯುತ್ತದೆ. ಯುನೆಸ್ಕೋ ಆಶ್ರಯದಲ್ಲಿ ಪ್ಯಾರಿಸ್ನ ಸೆಪ್ಟೆಂಬರ್ 1948ರಲ್ಲಿ ನಡೆಯಿತು. ಗ್ರೀಕ್ನ ತತ್ವಜ್ಞಾನಿ ತ್ರಿಮೂರ್ತಿಗಳು ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್. ರಾಜ್ಯಶಾಸ್ತ್ರ ಅಧ್ಯಯನದ ವಿಕಾಸ ತಿಳಿಸಿ. ರಾಜ್ಯಶಾಸ್ತ್ರದ ಪರಿಕಲ್ಪನೆಯ ಉಲ್ಲೇಖವನ್ನು ಪುರಾತನ ಭಾರತೀಯ ಚಿಂತಕರು ತಮ್ಮ ಕೃತಿಗಳಲ್ಲಿ ಮತ್ತು ಐತಿಹಾಸಿಕ ದಾಖಲೆಗಳಲ್ಲಿ ನೀಡಿರುತ್ತಾರೆ. ಕೌಟಿಲ್ಯನ ಅರ್ಥಶಾಸ್ತ್ರ, ಕಮಾಂಡಲ ನೀತಿಸಾರ, ರಾಜ್ಯಾಡಳಿತ ಬಗ್ಗೆ ಉಲ್ಲೇಖವಿದೆ. ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ ಕೀರ್ತಿ ಪುರಾತನ ಗ್ರೀಕರಿಗೆ ಸಲ್ಲುತ್ತದೆ. ರಾಜ್ಯಶಾಸ್ತ್ರ ಸ್ವರೂಪ ವಿವರಿಸಿ. ರಾಜ್ಯಶಾಸ್ತ್ರದ ಸ್ವರೂಪ. ಅರಿಸ್ಟಾಟಲ್ ಅವರ ಪ್ರಕಾರ ಮಾನವ ಸ್ವಭಾವತಃ ಜೀವಿ. ರಾಜಕೀಯ ನಾಯಕರಿಗೆ ತರಬೇತಿ. ಪ್ರಜೆಗಳ ಆಡಳಿತದಲ್ಲಿ ಪಾಲ್ಗೊಳ್ಳುವ ಅವಕಾಶ ಇರುವುದರಿಂದ ಜನಪ್ರತಿನಿಧಿಗಳು ಶಾಸನಗಳನ್ನು ರೂಪಿಸುವುದು, ಮಸೂದೆಗಳ ಬಗ್ಗೆ ಚರ್ಚಿಸುವುದು, ಸರ್ಕಾರದ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವುದು ಮುಂತಾದ ಜವಾಬ್ದಾರಿಗಳ ಬಗ್ಗೆ ರಾಜ್ಯಶಾಸ್ತ್ರದ ಅಧ್ಯಯನವು ಸ್ಥೂಲವಾದ ಮಾಹಿತಿಯನ್ನು ಒದಗಿಸುತ್ತದೆ. ರಾಜಕೀಯ ಪ್ರಜ್ಞೆ ಮೂಡಿಸುತ್ತದೆ. ಆಧುನಿಕ ಯುಗವು ಪ್ರಜಾಪ್ರಭುತ್ವದ ಯುಗವಾಗಿದ್ದು, ಪ್ರತಿಯೊಬ್ಬರೂ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ರಾಜಕಾರಣದೊಂದಿಗೆ ಒಡನಾಟವನ್ನು ಬಿಟ್ಟುಕೊಂಡಿರುವರು. ಇಲ್ಲಿ ಆಳುವವರು, ಆಳಿಸಿಕೊಳ್ಳುವವರು ಪ್ರಜೆಗಳೇ ಹೊರತು ಬೇರೆಯವರಲ್ಲ. ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವು. ರಾಜ್ಯಶಾಸ್ತ್ರದ ಅಧ್ಯಯನವು ರಾಜಕೀಯ ಸಿದ್ಧಾಂತಗಳಾದ ಪ್ರಜಾಪ್ರಭುತ್ವ, ಸಮಾಜವಾದ, ವ್ಯಕ್ತಿವಾದ, ನಾರಿಲುವಾದ, ವ್ಯಾಜಿವಾದ ಮುಂತಾದವುಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ಇವು ಯಾವ ಸಂದರ್ಭಗಳಲ್ಲಿ ಉಗಮವಾಗಿಸಿದವು, ಇವುಗಳ ಪರಿಣಾಮ ಸಮಾಜದ ಮೇಲೆ ಹೇಗೆ ಆಯಿತು ಹಾಗೂ ಬದಲಾಗುತ್ತಿರುವ ಸನ್ನಿವೇಶಗಳಿಗೆಲ್ಲೂ ಈ ಸಿದ್ಧಾಂತಗಳು ಮನುಕುಲಕ್ಕೆ ಹೇಗೆ ಉಪಯುಕ್ತವಾಗುತ್ತಿವೆ ಎಂಬುದರ ಬಗ್ಗೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಅರಿಯುತ್ತೇವೆ. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವ ರೀತಿ ಮೂಲಕ ವಿಶ್ವದ ನಾನಾ ರೀತಿಯ ಸರ್ಕಾರಗಳನ್ನು, ಸಂವಿಧಾನಗಳನ್ನು ಅರಿತು ಅವುಗಳಲ್ಲಿ ಉತ್ತಮ ರಾಜಕೀಯ ವ್ಯವಸ್ಥೆಗಳು ಯಾವುವು ಎಂಬುದರ ನಿರ್ಣಯಕ್ಕೆ ಬರಲು ಸಾಧ್ಯ. ರಾಜ್ಯಶಾಸ್ತ್ರ ಅಧ್ಯಯನದ ವಸ್ತು ವಿಷಯದ ಅಧ್ಯಯನ ವಿಧಾನಗಳು ಮತ್ತು ಅದರ ಸಾಮಾನ್ಯ ತತ್ವಗಳ ನಿರೂಪಣೆ ಬಗ್ಗೆ ರಾಜಕೀಯ ಚಿಂತಕರಲ್ಲಿ ಒಮ್ಮತವಿಲ್ಲದಿರುವುದರಿಂದ ಅವರು ಇದನ್ನು ವಿಜ್ಞಾನವೆಂದು ಕರೆಯಲು ನಿರಾಕರಿಸಿದ್ದಾರೆ. ರಾಜ್ಯಶಾಸ್ತ್ರವು ಮಾನವ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುತ್ತವೆ. ಇಲ್ಲಿ ಮಾನವನ ಮಾನಸಿಕ ಸ್ಥಿತಿದು ಸ್ಥಿರವಾಗುವುದಿಲ್ಲ. ಕಾರಣ ನಿಖರವಾಗಿ ಭವಿಷ್ಯತ್ತಿನ ರಾಜಕೀಯ ವಿದ್ಯಮಾನಗಳನ್ನು ಊಹಿಸಲು ಸಾಧ್ಯವಿಲ್ಲ. ಆದರೆ ಖಗೋಳ ವಿಜ್ಞಾನದಲ್ಲ, ಗ್ರಹಣದ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯ ನೀಡಬಹುದು. ರಾಜ್ಯಶಾಸ್ತ್ರದ ಅಧ್ಯಯನ ಖಚಿತವಾದ ಮತ್ತು ನಿರ್ದಿಷ್ಟವಾದ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ, ಏಕೆಂದರೆ ಇಲ್ಲಿನ ಸಾಮಾಜಿಕ ಮತ್ತು ರಾಜಕೀಯ ವಿದ್ಯಮಾನಗಳು ತುಂಬಾ ಜಟಿಲವಾಗಿರುತ್ತವೆ. ಎಲ್ಲರಿಗೂ ಒಪ್ಪಿಗೆಯಾಗುವ ನಿರ್ಧಾರಕ್ಕೆ ಬರಲು ಆಗುವುದಿಲ್ಲ. ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಲಾಗಿದೆ. ರಾಜ್ಯಶಾಸ್ತ್ರವು ನಿರಂಶವಾಗಿ ಕಲೆಯಾಗಿದೆ, ಇದು ವಿಜ್ಞಾನವಲ್ಲ ಎಂಬ
ಅಭಿಪ್ರಾಯ ಮಾಡುತ್ತದೆ. ಪರಮಾಧಿಕಾರ: ಕಾನೂನುಬದ್ಧ ಪರಮಾಧಿಕಾರ, ರಾಜಕೀಯ ಪರಮಾಧಿಕಾರ, ಜನತಾ ಪರಮಾಧಿಕಾರ. ಪರಮಾಧಿಕಾರ ಲಕ್ಷಣಗಳು: ಸ್ಥಿರತೆ ಅಥವಾ ಶಾಶ್ವತ, ಸಮಗ್ರತೆ, ಸರ್ವವ್ಯಾಪಕತೆ, ಅವಿಭಾಜ್ಯತೆ, ಮೂಲ ಸ್ವರೂಪವಿದೆ. ಸ್ವಾತಂತ್ರ್ಯವು ಒಂದು ಪ್ರಮುಖ ಆದರ್ಶ ತತ್ವ ಮತ್ತು ಉನ್ನತವಾದ ಅಧ್ಯಯನ. ಸ್ವಾತಂತ್ರ್ಯವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಮತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ರಾಜ್ಯ ಒದಗಿಸಿಕೊಟ್ಟ ಅನುಕೂಲವಾದ ವಾತಾವರಣ.